ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಕಳೆದ 2 ವರ್ಷಗಳಲ್ಲಿ ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸುವ ಅವಕಾಶ ದೊರೆತಿದ್ದು, ಇದು ಪ್ರೇರಣೆ ನೀಡುವ ಜಾಗದ ಜೊತೆಗೆ ನನ್ನ ಅದೃಷ್ಟ ಅಂತ ವರ್ಗಾವಣೆಯಾಗಿರುವ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಹೇಳಿದರು. ಇಂದು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ಮಾಧ್ಯಮದವರ ಜೊತೆಗೆ ಸ್ನೇಹಕೂಟದಲ್ಲಿ ಭಾಗಿಯಾಗಿ ಮಾತನಾಡಿದ ಗುರುದತ್ತ ಹೆಗಡೆ, ಶಿವಮೊಗ್ಗ ಜಿಲ್ಲೆಯ ಅರಣ್ಯ ಸಂಬಂಧಿ ಸಮಸ್ಯೆಗಳು, ಕಂದಾಯ ದಾಖಲೆ ಸಮಸ್ಯೆ, ಭೂಸ್ವಾಧೀನ ಪ್ರಕ್ರಿಯೆ, ಶರಾವತಿ ಸಂತ್ರಸ್ತರ ಸಮಸ್ಯೆಗಳು ಮೊದಲಾದ ಅತ್ಯಂತ ಸವಾಲಿನ ಕೆಲಸಗಳನ್ನು ಈ ಜಿಲ್ಲೆಯಲ್ಲಿ ನಿರ್ವಹಿಸಿದ್ದೇನೆ. ಇಲ್ಲಿನ ಸಾರ್ವಜನಿಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಇವರ ಎಲ್ಲರಿಂದ ಹೆಚ್ಚಿನ ಅಂಶಗಳನ್ನು ನಾನು ಕಲಿತಿದ್ದೀನಿ. BH ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ 30 ಜನರಲ್ಲಿ ಭೂಸ್ವಾಧೀನ ಸಮಸ್ಯೆ ಬಗೆಹರಿಸಿದ ಸಮಾಧಾನ ನನಗಿದೆ. ಶರಾವತಿ ಸಂತ್ರಸ್ತರ ಸಮಸ್ಯೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಕೇಳಿದ ಎಲ್ಲ ದಾಖಲೆಗಳನ್ನು ಸಲ್ಲಿಸಲಾಗಿದೆ. ಇನ್ನು 8 ದಿನಗಳಲ್ಲಿ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗುವ ವಿಶ್ವಾಸವಿದೆ ಎಂದರು. ಇದರ ಜೊತೆಗೆ ಆ ಕಡೆಗೆ ಇನ್ನ ಹೊಸ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ತಾರೆ ಅಂತ ಗುರುದತ್ತ ಹೆಗಡೆ ಅವರು ಹೇಳಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ವರ್ಗಾವಣೆಯಾದಂತಹ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಏನು ಹೇಳಿದ್ರು ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ದೂರವಾಣಿ ಸಂಖ್ಯೆ 0819260111 ಅಥವಾ 081822680000. ಸೊ ಈಗ 2026 ಜನವರಿಯಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀನಿ. ನನಗೆ ಯಾವಾಗಲೂ ಶಿವಮೊಗ್ಗ ಭಾಳ ಒಂದು ಅತ್ಯಂತ ಒಂದು ಪ್ರೇರಣೆ ನೀಡುವಂಥ ಜಾಗ. ಅಂದರೆ ನಾನು ಚಿಕ್ಕಂದಿನಿಂದನೂ ಇಲ್ಲಿ ಬಂದಿದ್ದೀನಿ, ಸುಮಾರು ಸತ ಬಂದಿದ್ದೀನಿ. ಹಲವಾರು ಪ್ರದೇಶಗಳನ್ನು ಇಲ್ಲಿ ನಾನು ವಿಸಿಟ್ ಮಾಡಿದ್ದೀನಿ. ಸಾಗರ ಆಯಿತು, ತೀರ್ಥಹಳ್ಳಿ ಆಯಿತು, ನಮ್ಮ ಕವಿಮನೆ ಆಯಿತು, ಅಲ್ಲೆಲ್ಲ ಸುಮಾರು ಮೊದಲು ನಾನು ಬಂದಿದ್ದು. ನಾನಂದರೆ ಸ್ವಂತ ಇಷ್ಟಪಟ್ಟು ಬಂದಿರೋ ಜಾಗಗಳಿವೆಲ್ಲ. ಸೊ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದ್ದು ಒಂದು ನಮಗೆ ಒಂದು ಒಳ್ಳೆಯ ಅದೃಷ್ಟ ಅಂತಲೇ ನಾನು ಹೇಳ್ಬೋದು. ಇಲ್ಲಿಯ ಜನ, ಮಲೆನಾಡಿನ ಜನ ಏನಿದ್ದಾರೆ, ಇಲ್ಲಿಯ ಸಂಸ್ಕೃತಿ ಏನಿದೆ, ಇಲ್ಲಿಯ ಒಂದು ಏನು ವಿಶೇಷತೆ ಇದೆ, ಅದು ನನಗೆ ಭಾಳ ಒಂದು ಯಾವಾಗಲೂ ನೆನಪಿಡುವಂಥ ಒಂದು ವಿಚಾರ ಅಂತಲೇ ನಾನು ಹೇಳ್ತೀನಿ. ಇಲ್ಲಿ ಜನಪ್ರತಿನಿಧಿಗಳು ಸಹಿತ ಭಾಳ ಸಹಕಾರ ಕೊಟ್ಟಿದ್ದಾರೆ, ನಮಗೆ ಕೆಲಸ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅಧಿಕಾರಿಗಳಿಗೆ ಒಂದು ಒಳ್ಳೆ ಚಾಲೆಂಜಿಂಗ್ ಜಾಗ ಇದ್ದರೂ, ಚಾಲೆಂಜಿಂಗ್ ಇಶ್ಯೂಸ್ ಇದ್ದರೆ ನಮಗೆ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಬರ್ತದೆ. ಮತ್ತು ನಾವು ಸಹಿತ ಇನ್ನಷ್ಟು ಕಲಿತೀವಿ, ಇನ್ನಷ್ಟು ನಾವು ಪಳಗ್ತೀವಿ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಶಿವಮೊಗ್ಗದಲ್ಲಿ ಸಾಕಷ್ಟು ಸಮಸ್ಯೆಗಳಂತ ಹೇಳಲ್ಲ, ಒಂದು ಆಪರ್ಚುನಿಟೀಸ್ ಅಂತಲೇ, ಚಾಲೆಂಜಸ್ ಅಂತಲೇ ನಾನು ನೋಡಿದ್ದೀನಿ. ಇಲ್ಲಿ ಸಾಕಷ್ಟು ಫಾರೆಸ್ಟ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ ಕಂದಾಯ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದಂಗೆ ನಮ್ಮಲ್ಲಿ ಗ್ರ್ಯಾಂಟ್ಸ್ ರಿಲೇಟೆಡ್ ತುಂಬ ಇಶ್ಯೂಸ್ಗಳಿಲ್ಲಿದೆ. ದರ್ಖಾಸ್ತಲ್ಲಾಯಿತು, ಬಗರುಕುಮಲಾಯಿತು, ಈ ಥರ ಗ್ರ್ಯಾಂಟ್ಸ್ ರಿಲೇಟೆಡ್ ಸಾಕಷ್ಟು ಲ್ಯಾಂಡ್ ರೆಕಾರ್ಡ್ಸಲ್ಲಿ ಸಮಸ್ಯೆಗಳಿದ್ದು ಜನರಿಗೆ ಭಾಳ ತೊಂದರೆ ಆಗಿರೋದನ್ನು, ಅಂದರೆ ಭಾಳ ವರ್ಷಾಂತರದಿಂದ ತೊಂದರೆ ಆಗಿರೋದನ್ನು ನಾನು ಗಮನಿಸಿದ್ದೀನಿ. ಇದರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ವಿಚಾರಕ್ಕೆ ಇಲ್ಲಿ ಭಾಳ ಒಂದು ಮೋಸ್ಟ್ ಡಿಫಿಕಲ್ಟ್ ಪ್ಲೇಸ್ ಟು ಡೂ ಲ್ಯಾಂಡ್ ಅಕ್ವಿಸಿಷನ್. ಯಾಕಂದರೆ ಇಲ್ಲಿ ಸಾಕಷ್ಟು ಚಾಲೆಂಜಸ್ ಬರ್ತವೆ, ವೈಲ್ಡ್ ಲೈಫ್ ಇರ್ಬೋದು ಅಥವಾ ಬೇರೆ ಇಶ್ಯೂಸ್ ಇರ್ಬೋದು. ಇಲ್ಲಿ ಅನ್ಆಥರೈಸ್ಡ್ ಆಗಿ ಎಂಕ್ರೋಚ್ ಮಾಡಿರೋ ಜಾಗಗಳಿರ್ಬೋದು. ಇದರಿಂದ ಬಹುಶಃ ರಾಜ್ಯದಲ್ಲಿಯೇ ಅತ್ಯಂತ ಒಂದು ಡಿಫಿಕಲ್ಟ್ ಜಾಗ ಅಂದರೆ ಇಲ್ಲಿ ಲ್ಯಾಂಡ್ ಎಕ್ವಿಷನ್ ಮಾಡೋದು. ಆದರೆ ಒನ್ ಆಫ್ ದ ಹೆಚ್ಚಿಗೆ ಕಾಮಗಾರಿಗಳು ನಡೀತಾ ಇದೆ. ಅಂದರೆ ಹೈವೇಸ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಇದರ ಟೂರಿಸಂ ಪ್ರಾಜೆಕ್ಟ್ಸ್ ಆಗ್ತಾ ಇರ್ಬೋದು, ಬೇರೆ ಬೇರೆ ವಿಚಾರಗಳು ಲ್ಯಾಂಡ್ ಎಕ್ವಿಷನ್ ನಡೀತಾ ಇದೆ. ನಾವು ಇಫೆಕ್ಟಿವ್ ಆಗಿ ಒಂದು ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದೇನಿದೆ ಭಾಳ ಒಳ್ಳೆಯ ಒಂದು ನಾನು ನೋಡಿರುವಂಥ ಚಾಲೆಂಜು. ಆ್ಯಂಡ್ ಆಲ್ಮೋಸ್ಟ್ ಒಂದು ಎಲ್ಲ ಲ್ಯಾಂಡ್ ಎಕ್ವಿಷನು ಸಹಿತ ಆಲ್ಮೋಸ್ಟ್ 100% ರೀಚ್ ಆಗೋ ರೀತಿಯಲ್ಲಿ ಬಂತು. ಫಾರ್ ಎಕ್ಸಾಂಪಲ್ ನಮ್ಮ
BH ರೋಡೇ ಈಗ ನಾವು ನಮ್ಮ ಬೆಂಗಳೂರು ರೋಡೇ ಆಲ್ಮೋಸ್ಟ್ 30 ಪ್ಲೇಸಸ್ ಮೇಲೆ ನಾನು ಫಸ್ಟು ಚಾರ್ಜ್ ತೊಗೊಂಡಾಗ 30ಗಿಂತ ಜಾಸ್ತಿ ಪ್ಲೇಸಸ್ಸಲ್ಲಿ ಲ್ಯಾಂಡ್ ಎಕ್ವಿಷನ್ ಸಮಸ್ಯೆ ಇತ್ತು. ಇವತ್ತಿಗೆ ಬಹುಶಃ ಒಂದು ಜಾಗ ಬಿಟ್ಟರೆ ಅದು ಸಹಿತ ಈಗ ಒಂದು ಆಲ್ಮೋಸ್ಟ್ ಎಂಡ್ ಸ್ಟೇಜಲ್ಲಿದೆ, ಸಾಲ್ವ್ ಆಗೋ ರೀತಿಯಲ್ಲಿ ನಾವು ಅದನ್ನು ಒಂದು ಪರಿಹಾರನೂ ಕಂಡ್ಕೊಂಡ್ಬಿಟ್ಟಿದ್ದೀವಿ. ಒಂದು ಅಪ್ರೂವಲ್ ಆಗಿಬಿಟ್ರೆ ಅದು ಸಹಿತ 100% ಮುಗಿದೋಗ್ಬಿಡುತ್ತೆ. ಸೊ ಅದೇ ರೀತಿ ಸಾಗರ ರೋಡ್ ಆಗಿರ್ಬೋದು, ಇತರ ರೋಡ್ ಆಗಿರ್ಬೋದು, ಆಲ್ಮೋಸ್ಟ್ ಎಂಡ್ ಸ್ಟೇಜಲ್ಲಿ ಬಂದಿದೆ. ಸುಮಾರಷ್ಟು ನಾವು ಇಶ್ಯೂಸನ್ನು ಸಾಲ್ವ್ ಮಾಡಿದ್ದಕ್ಕೆ ಒಂದು ಸಮಾಧಾನ ಇದೆ. ಅದೇ ರೀತಿ ಶರಾವತಿ ಸಂತ್ರಸ್ತರ ಬಗ್ಗೆನೂ ತಾವು ನೋಡ್ತಾನೆ ಇದ್ದೀರಾ, ಭಾಳ ವರ್ಷದಿಂದ ಪೆಂಡಿಂಗ್ ಇರೋದು. ಈಗ ಸರ್ವೆ ಕಾರ್ಯ ಮುಗಿದು ಗೌರ್ಮೆಂಟಿಗೆ ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಬಹುಶಃ ಇನ್ನೊಂದು ವಾರ 10 ದಿವಸ ಇದ್ದು ಬಿಟ್ರೆ ಆಗುತ್ತೆ. ಅದನ್ನು ಮಾಡಲಿಕ್ಕೂ ಸಾಧ್ಯ ಇದೆ. ನಮ್ಮ ಮುಂದಿನ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಖಂಡಿತ ಒಂದು ಒಳ್ಳೆ ರೀತಿಯಿಂದ ಕ್ರಮ ವಹಿಸ್ತಾರೆ ಅಂತ ಹೇಳಿ ನಾನು ಸಹಿತ ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮತ್ತು ನನಗೂ ಭರವಸೆ ಇದೆ. ಸೊ ಈ ಥರ ಮತ್ತು ಟೂರಿಸಂ ರಿಲೇಟೆಡ್ ಅಷ್ಟು ಸಾಕಷ್ಟು ಪೊಟೆನ್ಷಿಯಲ್ ಇದೆ ನಮ್ಮ ಜಿಲ್ಲೆಗೆ. ಸೊ ಅದರಲ್ಲೂ ಸಹಿತ ನಾವು ಕೆಲವೊಂದು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಇತರ ಅಧಿಕಾರಿಗಳು ಸಹಿತ ನಮಗೆ ಕೈ ಜೋಡಿಸಿದ್ದಾರೆ. ಒಳ್ಳೆ ಪೊಟೆನ್ಷಿಯಲ್ ಇದೆ. ನಾವು ವೆಬ್ಸೈಟನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಕಾಫಿ ಟೇಬಲ್ ಬುಕ್ಕನ್ನು ರೆಡಿ ಮಾಡಿದ್ದೀವಿ. ಬೇರೆ ಬೇರೆ ಟೂರಿಸ್ಟ್ ಸ್ಥಳಗಳಲ್ಲಿ 60 ಕಡೆ ಹೆಚ್ಚಿಗೆ ನಾವು ಫ್ಲೆಕ್ಸಸ್ ಹೋರ್ಡಿಂಗ್ಸ್ ಹಾಕ್ಸ್ತಾ ಇದ್ದೀವಿ. ಇಕೋ ಫ್ರೆಂಡ್ಲಿ ಟೂರಿಸಮ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಜೋಗಲ್ಲಿ ಸಹಿತ ನಮಗೇನು ಫಸ್ಟ್ ಫೇಸ್ ಕೆಲಸ ಇದೆ, ಆಲ್ಮೋಸ್ಟ್ ಎಲ್ಲ ಅಡೆತಡೆಗಳನ್ನು ದಾಟಿ ಈಗ ಕಂಪ್ಲೀಷನ್ ಸ್ಟೇಜಿಗೆ ಬರ್ತಾ ಇದೆ. ಬಹುಶಃ ಇನ್ನೊಂದು 3 ತಿಂಗಳಲ್ಲಿ ಅದು ಸಹಿತ ಕಂಪ್ಲೀಟ್ ಆಗಿಬಿಡುತ್ತೆ, ಆಲ್ಮೋಸ್ಟ್ ಎಂಡ್ ಸ್ಟೇಜಲ್ಲಿದೆ. ಸೊ ಟೂರಿಸಂ, ಲ್ಯಾಂಡ್ ಅಕ್ವಿಷನ್, ಶರಾವತಿ ವಿಚಾರ, ಇನ್ನೂ ಹಲವಾರು ವಿಚಾರಗಳಿದೆ. ಮತ್ತೆ ಕೆಲವೊಂದು ಇದು ಪೊಲೀಸಿಂಗ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರು ಸಹಿತ ನಾವು ಇಲ್ಲಿ ಬಹಳಷ್ಟು ಚಾಲೆಂಜಸ್ ನೋಡಿದ್ದೀವಿ. ಆಸ್ ಎ DC ಆಗಿ ನಾನು ಲಾ ಆ್ಯಂಡ್ ಆರ್ಡರ್ ಇಲ್ಲಿ ಬಹಳಷ್ಟು ಕಡೆ ಅಗತ್ಯನೇ ಇರಲ್ಲ, DCಗಳಿಗೆ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಸಮಸ್ಯೆಗಳೇ ಇರಲ್ಲ. ಆದರೆ ಈ ಜಿಲ್ಲೆಯಲ್ಲಿ ನಾವು ಲಾ ಆ್ಯಂಡ್ ಆರ್ಡರ್ ಆಗದೆ ಇರಲಿಕ್ಕೆ ಪ್ರಿವೆಂಟಿವ್ ಮೆಜರ್ಸ್ ತಗೊಳ್ಳಿಕ್ಕೆ ನಮ್ಮ SP ಅವರಿಗೆ ಏನು ನಾವು ಕೋಆರ್ಡಿನೇಷನ್ ಮಾಡಬೇಕು, ಸಹಕಾರ ಮಾಡಬೇಕು, ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನಮ್ಮ ಮಿಥುನ್ ಅವರು ಏನು ಈಗ ನಿರ್ಗಮಿಸಿದ್ದಾರೆ, ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ. ಯಾವುದೇ ಘಟನೆಗಳು ನಡೀದೇ ಇದ್ದಂಗೆ ಪ್ರಿವೆಂಟ್ ಮಾಡಲಿಕ್ಕೆ ಅವರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ನಾನು ವಿಶ್ ಮಾಡ್ತೀನಿ, ಒಳ್ಳೇದಾಗಲಿ. ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ ವಿಶ್ ಮಾಡ್ತೀನಿ.